ನಮಸ್ಕಾರ. ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಾವು ಒಂದು ಗ್ರ್ಯಾಂಡ್ ಆದ ಸ್ಯಾರಿ ಕುಚ್ಚಿನ ಡಿಸೈನನ್ನು ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಎರಡು ರೀತಿಯಾದ ಬೀಡ್ಸನ್ನು ತಗೊಂಡಿದ್ದೀನಿ. ಇಲ್ಲಿ ರೌಂಡ್ ಬೀಡ್ಸು ಯಾವ ಶೇಪಿನ ಬೇಕಾದ್ರೂ ತೊಗೋಬೋದು. ನನ್ನ ಹತ್ರ ಈ ಬೀಡ್ಸ್ ಇತ್ತು, ಅದಕ್ಕಾಗಿ ತೊಗೊಂಡಿದ್ದೀನಿ. ಮತ್ತು ಈ ರೀತಿಯಾದ ಸಣ್ಣ ಬೀಡ್ಸನ್ನು ಕೂಡ ತೊಗೊಂಡಿದ್ದೀನಿ. ಮತ್ತು ಇವತ್ತು ನಾನು ನೋಡೋಣ ಅಂತ ಟ್ರೈ ಮಾಡೋಣ ಅಂತ 7 ಎಳೆ ದಾರವನ್ನು ತಗೊಂಡಿದ್ದೀನಿ. ಹಾಗೆ 11ನೇ ನಂಬರ್ ಕ್ರೋಶವನ್ನು ಕೂಡ ತಗೊಂಡಿದ್ದೀನಿ. ಫಸ್ಟು ಸೀರೆಯ ಬುಡದಿಂದ ಸ್ಟಾರ್ಟ್ ಮಾಡಬೇಕು. ನಾರ್ಮಲ್ ಒಂದು ಚೈನನ್ನು ಹಾಕ್ಕೊಂಡು ನಾವು ಇದನ್ನು ಸೇರಿ 4 ಚೈನನ್ನು ಹಾಕ್ಕೋಬೇಕು. ಫಸ್ಟಿಗೆ 4 ಚೈನ್ ಎಲ್ಲಿವರೆಗೆ ಬರುತ್ತೆ ಅಂತ ನೋಡಿಕೊಂಡು ಲಾಕನ್ನು ಮಾಡಬೇಕು. ಫ್ರೆಂಡ್ಸ್, ಇದು ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಮತ್ತು ಈಸಿನೂ ಕೂಡ ಇದೆ. ಆಮೇಲೆ ಈ ರೀತಿಯಾದ ಬೀಡ್ಸನ್ನು ಹಾಕ್ಕೋಬೇಕು. ಆ ಬೀಡ್ಸ್ ಎಲ್ಲಿವರೆಗೆ ಬರುತ್ತೆ ಅಂತ ನೋಡಿಕೊಂಡು ಲಾಕನ್ನು ಮಾಡ್ಕೋಬೇಕು. ಈಗ ಇನ್ನೊಂದು ಬೀಡ್ಸನ್ನು ತಗೋಬೇಕು. ಅದೇ ರೀತಿಯಾಗಿ ಲಾಕನ್ನು ಮಾಡ್ಕೋಬೇಕು. ದಾರ ಯಾಕೋ ಕೈ ತಪ್ಪಿ ಹೋಗ್ತಾ ಇದೆ. ಇಲ್ಲಿವರೆಗೆ ಬರುತ್ತೆ ಅಂತ ನೋಡಿಕೊಂಡು ಲಾಕನ್ನು ಮಾಡ್ಕೋಬೇಕು. ಹಾಗೆ ಇನ್ನೊಂದು ಬೀಡ್ಸನ್ನು ತಗೋಬೇಕು. ಈ ಬೀಡ್ಸು ಕೂಡ ಎಲ್ಲಿವರೆಗೆ ಬರುತ್ತೆ ಅಂತ ನೋಡಿಕೊಂಡು ಲಾಕನ್ನು ಮಾಡಬೇಕು. ನೋಡಿ, 3 ಬೀಡ್ಸನ್ನು ಪಕ್ಕಕ್ಕೆ ಬರೋ ರೀತಿಯಾಗಿ ಲಾಕನ್ನು ಮಾಡ್ಕೊಬೇಕು. ಆಮೇಲೆ ಈಗ ಮತ್ತೆ 4 ಚೈನನ್ನು ಹಾಕಬೇಕು. 4 ಚೈನನ್ನು ಹಾಕಿ ಆ 4 ಚೈನು ಎಲ್ಲಿವರೆಗೆ ಬರುತ್ತೆ ಅಂತ ನೋಡಿಕೊಂಡು ಲಾಕನ್ನು ಮಾಡಬೇಕು. ಈಗ ಮತ್ತೆ ಈ ರೀತಿ ದೊಡ್ಡ ಬೀಡ್ಸ್, ರೌಂಡ ಬೀಡ್ಸ್ ಆದರೆ ಈ ಡಿಸೈನಿಗೆ ಚೆನ್ನಾಗಿ ಕಾಣಿಸುತ್ತೆ. ಫ್ರೆಂಡ್ಸ್, ರೌಂಡ್ ಅಂದು ನಿಮ್ಮ ಹತ್ರ ಬೇರೆ ರೀತಿಯಾದ ಯಾವ್ದಾದ್ರು ಬೀಡ್ಸ್ ಇದ್ದರೆ ಹಾಕ್ಕೊಳ್ಳಿ. ಫ್ರೆಂಡ್ಸ್, ಏನು ಅಂದರೆ ನಾನು ಈ ಬೀಡ್ಸ್ ಎಲ್ಲವನ್ನು ಕೂಡ ತುಮಕೂರಿನ ಕವಿತಾ ಎಂಟರ್ಪ್ರೈಸಸ್ಸಿಂದ ತರಿಸ್ಕೊಂಡಿದ್ದೀನಿ. ನಿಮಗೂ ಬೇಕು ಅಂತಂದರೆ ನಾನು ಅವರ ಲಿಂಕನ್ನು, ವೆಬ್ಸೈಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಪಕ್ಕಕ್ಕೆ ಬರೋ ರೀತಿಯಾಗಿ ಈ ದೊಡ್ಡ ಬೀಡ್ಸನ್ನು ಲಾಕನ್ನು ಮಾಡಬೇಕು. ಹಾಗೆ ಮತ್ತೆ 4 ಚೈನನ್ನು ಹಾಕ್ಕೋಬೇಕು. 4 ಚೈನ್ ಹಾಕಿ ಬಟ್ಟೆಗೆ ಲಾಕ್. ಫ್ರೆಂಡ್ಸ್, ನೋಡಿ, ಇಲ್ಲಿಗೆ ಒಂದು ಸ್ಟೆಪ್ ಕಂಪ್ಲೀಟ್ ಆಗುತ್ತೆ. ನಾವು ಇದೇ ಕಲರಲ್ಲಿ ನೆಕ್ಸ್ಟ್ ಸ್ಟೆಪ್ಪನ್ನು ಹಾಕೋದಿದ್ರೆ ನಾವು ಇಲ್ಲೇನು ಕಟ್ ಮಾಡೋದು ಬೇಡ, ವಾಪಸ್ ತಿರ್ಗಿಸ್ಕೊಂಡ್ಬಿಡೋಣ. ಬಟ್ಟೆಯನ್ನು ತಿರ್ಗಿಸ್ಕೊಂಡು ಮತ್ತೆ 4 ಚೈನನ್ನು ಹಾಕ್ಕೋಬೇಕು. ನೋಡಿ ಫ್ರೆಂಡ್ಸ್, ಇಷ್ಟು ಫಸ್ಟ್ ಸ್ಟೆಪ್ಪು. 4 ಚೈನು, ಒಂದು ಬೀಡ್ಸು ಲಾಕು, 3 ಬೀಡ್ಸ್ಗಳನ್ನು ಪಕ್ಕಕ್ಕೆ ಬರೋ ರೀತಿಯಲ್ಲಿ ಲಾಕನ್ನು ಮಾಡಬೇಕು. ಮತ್ತು 4 ಚೈನು ಹೀಗೆ ಹಾಕ್ಕೊತ ಹೋಗಬೇಕು. ಈಗ ನಾನು ವಾಪಸ್ ಬಟ್ಟೆಯನ್ನು ತಿರುಗಿಸ್ಕೊತಾ ಇದ್ದೀನಿ. 4 ಚೈನನ್ನು ಎಲ್ಲಿ ಲಾಕ್ ಮಾಡಿದ್ದೀವೋ ಅಲ್ಲಿಗೆ ಲಾಕನ್ನು ಮಾಡಬೇಕು. ಈ ಬೀಡ್ಸ್ ಸುತ್ತ ಬರೋ ರೀತಿಯಲ್ಲಿ ಚೈನನ್ನು ಹಾಕಬೇಕು. ನಾನಿಲ್ಲಿ 5 ಚೈನನ್ನು ಹಾಕ್ತಿದ್ದೀನಿ. ಅಂದರೆ ಎಲ್ಲ ಬೀಡ್ಸಿಗೂ ಕೂಡ 5 ಚೈನೇ ಬರುತ್ತೆ ಅಂತ ಅಲ್ಲ ಫ್ರೆಂಡ್ಸ್. ಈ ಬೀಡ್ಸಿಗೆ 5 ಚೈನ್ ಬರುತ್ತೆ. 5 ಚೈನನ್ನು ಹಾಕಿದ್ದೀನಿ. ಎಲ್ಲ ಬೀಡ್ಸಿನ ಸುತ್ತಲೂ ಕೂಡ 5 ಚೈನನ್ನು ಹಾಕಿ ಲಾಕ್ ಮಾಡಬೇಕು.
ನೋಡಿ 3 ಬೀಡ್ಸಿನ ಸುತ್ತಲೂ ಕೂಡ ಈ ರೀತಿಯಾಗಿ ಚೈನನ್ನು ಹಾಕಿ, ತುಂಬ ಹೈಟಲ್ಲಿ ಏನು ಹಾಕಬೇಡಿ ಫ್ರೆಂಡ್ಸ್, ಇದು ಮಾಡ್ಕೊಳ್ಳಿ, ನಾರ್ಮಲ್ಲಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ. ಹಾಗೆ ಈ ಚೈನ್ ಇದ್ದಲ್ಲಿ ಚೈನನ್ನೇ ಹಾಕ್ಕೊಳ್ಳಿ, 4 ಚೈನು. ಈ ಬೀಡ್ಸಿನ ಸುತ್ತ ಮತ್ತೆ ಈ ರೀತಿಯಾದ ಚೈನನ್ನು ಹಾಕ್ಕೊಬೇಕು. ಬೀಡ್ಸಿನ ಸುತ್ತ ಹಾಕಾದ್ಮೇಲೆ ಈ 4 ಚೈನ್ ಇದ್ದಲ್ಲಿ ಮತ್ತೆ 4 ಚೈನನ್ನೇ ಹಾಕಿ ಲಾಕನ್ನು ಮಾಡಬೇಕು. ನಾವು ಇಲ್ಲಿ ಸ್ಟಾರ್ಟಿಂಗ್ವರೆಗೆ ಬಂದ್ಬಿಟ್ವಿ. ಸೊ ನಮಗೆ ನೆಕ್ಸ್ಟ್ ಸ್ಟೆಪ್ಪಲ್ಲೂ ಕೂಡ ನಿಮ್ಗೆ ಇದೇ ಕಲರ್ ಬರೋದ್ರಿಂದ ನಾನು ಇಲ್ಲೂ ಕೂಡ ನಾಟನ್ನು ಹಾಕೋತಾ ಇಲ್ಲ. ನೋಡಿ, ಇಲ್ಲಿಗೆ ಸೆಕೆಂಡ್ ಸ್ಟೆಪ್ಪು ಮುಗಿದೋಗುತ್ತೆ. ಈಗ ಒಂದು ಈ ಸಣ್ಣ ಬೀಡ್ಸನ್ನು ತಗೋಬೇಕು. ತಗೊಂಡು ಈ 2 ಚೈನಿಗೂ ಕೂಡ ಒಂದು ಲಾಕನ್ನು ಹಾಕಬೇಕು. ಒಂದು ಲಾಕ್ ಆದಮೇಲೆ 2 ಚೈನನ್ನು ಹಾಕಬೇಕು. 2 ಚೈನ್ ಆದಮೇಲೆ ಮತ್ತೆ ಈ 4 ಚೈನಿನ ಕೊನೆಯಲ್ಲಿ ಆ 2 ಚೈನ್ ಗ್ಯಾಪ್ ಎಲ್ಲಿವರೆಗೆ ಬರುತ್ತೆ ಅಂತ ನೋಡಿಕೊಂಡು ಮತ್ತೆ ಒಂದು ಲಾಕ್ ಹಾಕಬೇಕು. ಮತ್ತು ಇನ್ನೊಂದು ಬೀಡ್ಸು. ಆ 4 ಚೈನಿನ ಗ್ಯಾಪಲ್ಲಿ ಫ್ರೆಂಡ್ಸ್ 2 ಫಸ್ಟು ಒಂದು ಬೀಡ್ಸನ್ನು ಲಾಕ್ ಮಾಡಬೇಕು, ಆಮೇಲೆ 2 ಚೈನನ್ನು ಹಾಕಿ ಲಾಕ್ ಮಾಡಬೇಕು, ಹಾಗೆ ಮತ್ತೆ ಒಂದು ಬೀಡ್ಸನ್ನು ಹಾಕಿ ಲಾಕ್ ಮಾಡಬೇಕು. ಇಲ್ಲಿಗೆ ಆ 4 ಚೈನಿನ ಗ್ಯಾಪು ಮುಗಿಯುತ್ತೆ. ಈಗ ಈ ಬೀಡ್ಸನ್ನು ಬಿಟ್ಟು ಈ ಬೀಡ್ಸ್ ಇದೆಯಲ್ಲ, ಈ ಬೀಡ್ಸಿನ ಮೇಲೆ ಚೈನ್ ಇದೆಯಲ್ಲ, ಆ ಚೈನಿಗೆ ಡೈರೆಕ್ಟಾಗಿ 5 ಕಂಬವನ್ನು ಹಾಕಬೇಕು. ನಿಮ್ಮ ಬೀಡ್ಸ್ ಎಷ್ಟು ದೊಡ್ಡಕ್ಕಿದೆ ಅನ್ನೋದ್ರ ಮೇಲೆ ಕಂಬ ಬರುತ್ತೆ. ಇಷ್ಟೇ ಬರಬೇಕು ಅಷ್ಟೇ ಬರಬೇಕು ಅನ್ನೋದು ಏನಿಲ್ಲ. ನನಗೆ ಈ ಬೀಡ್ಸಿನ ಸುತ್ತ ಬರೋದು ಅಷ್ಟೇ ಆಗಿದೆ, ಅದಕ್ಕೋಸ್ಕರ ನಾನು ಫಸ್ಟೇ ಹೇಳ್ತಾ ಇದ್ದೀನಿ. 5 ಕಂಬವನ್ನು ಹಾಕ್ಕೋಬೇಕು ಫ್ರೆಂಡ್ಸ್. ಕಂಬವನ್ನು ಹಾಕೋದು ಹೇಗೆ, ಬೀಡ್ಸನ್ನು ಹಾಕೋದು ಹೇಗೆ, ಕೊನೆಗೆ ಆರ್ಚನ್ನು ಹಾಕೋದು ಹೇಗೆ ಅನ್ನೋದನ್ನೆಲ್ಲದೂ ಕೂಡ ನಾನು ಮುಂಚೆನೇ ವಿಡಿಯೋ ಹಾಕಿದ್ದೀನಿ. ನೀವು ಯಾರೆಲ್ಲ ಆ ವಿಡಿಯೋಗಳನ್ನೆಲ್ಲ ನೋಡಿಲ್ವೋ ಅದನ್ನು ನೀವು ನೋಡಿಕೊಂಡು ಬನ್ನಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಸ್ಯಾರಿ ಕುಚ್ಚಿನ ಪ್ಲೇಲಿಸ್ಟಿನ ಲಿಂಕನ್ನು ಹಾಕಿರ್ತೀನಿ. ಅದರಲ್ಲಿ ಎಲ್ಲ ನಾನು ಹಾಕಿರೋ ಎಲ್ಲ ಸ್ಯಾರಿ ಕುಚ್ಚಿನ ವಿಡಿಯೋಗಳ ಲಿಂಕು ಕೂಡ ಇದೆ. ಈಗ ನೋಡಿ 5 ಕಂಬ ಆಯಿತು. 5 ಕಂಬ ಆದಮೇಲೆ ಈ ಸಣ್ಣ ಬೀಡ್ಸನ್ನು ಒಂದು ತಗೋತಾ ಇದ್ದೀನಿ. ಆ ಸಣ್ಣ ಬೀಡ್ಸನ್ನು ಎಲ್ಲೂ ಕೂಡ ಲಾಕ್ ಮಾಡದೆ ಡೈರೆಕ್ಟಾಗಿ ಇನ್ನು 5 ಕಂಬವನ್ನು ಹಾಕಬೇಕು. ಹೀಗೆ ಪಕ್ಕ ಪಕ್ಕಕ್ಕೆ ಬರೋ ರೀತಿಯಲ್ಲಿ 5 ಕಂಬವನ್ನು ಹಾಕ್ಕೋಬೇಕು. ಹೀಗೆ ನೋಡಿ 5 ಕಂಬ ಆಯಿತು. ಈಗ ನಾನು ಫಸ್ಟಿಗೂ ಕೂಡ ಇಲ್ಲಿ ಬಿಟ್ಟಿದ್ರಿಂದ, ಫಸ್ಟ್ ಬೀಡ್ಸನ್ನು ಬಿಟ್ಟಿದ್ರಿಂದ ಇಲ್ಲಿ ಲಾಸ್ಟ್ ಬೀಡ್ಸನ್ನು ಕೂಡ ಬಿಡ್ತಾ ಇದ್ದೀನಿ. ಆ ಬೀಡ್ಸನ್ನು ಎಲ್ಲಿ ಲಾಕ್ ಮಾಡಿರ್ತೀವೋ ಅಲ್ಲಿಗೆ ಆರ್ಚನ್ನು ಕೂಡ ಲಾಕ್ ಮಾಡಬೇಕು. ನೋಡಿ ಈ ರೀತಿಯಾಗಿ ಬರುತ್ತೆ. ಈ ಬೀಡ್ಸ್ ಇನ್ನೊಂಚೂರು ದೊಡ್ಡಕ್ಕಿದ್ರೆ ಇಲ್ಲಿ ಕಂಬಗಳು ಕೂಡ ಜಾಸ್ತಿ ಬರುತ್ತೆ. ಈಗ ಲಾಕ್ ಆದಮೇಲೆ ಮತ್ತೆ ಈ ಸಣ್ಣ ಬೀಡ್ಸನ್ನು ಒಂದು ತಗೋಬೇಕು. ದಾರಕ್ಕೆ ಪೋಣಿಸಿ ಆ 2 ಚೈನ್ಗಳು ಬಂದಿದೆಯಲ್ಲ, 4 ಚೈನಿಂದು, ಆ ಚೈನಿಗೆ ಲಾಕನ್ನು ಮಾಡಬೇಕು. ಹಾಗೆ 2 ಚೈನನ್ನು ಹಾಕಬೇಕು. 2 ಚೈನ್ ಹಾಕಿದ ಮೇಲೆ
ಆ ಚೈನಿಗೆ ಲಾಕನ್ನು, ಆ ಚೈನ್ 2 ಚೈನು ಎಲ್ಲಿವರೆಗೆ ಬರುತ್ತೆ ಅಂತ ನೋಡಿಕೊಂಡು ಲಾಕನ್ನು ಮಾಡಬೇಕು. ಹಾಗೆ ಸಣ್ಣ ಬೀಡ್ಸನ್ನು ಇನ್ನೊಂದು ತಗೋಬೇಕು, ಅದನ್ನು ಕೂಡ ಅದೇ ಚೈನಿಗೆ ಲಾಕನ್ನು ಮಾಡಬೇಕು. ನೋಡಿ ಹೀಗೆ ಬರುತ್ತೆ. ಈಗ ಈ ಬೀಡ್ಸನ್ನು ಬಿಟ್ಟು ಈ ಬೀಡ್ಸಿಗೆ 5 ಕಂಬಗಳನ್ನು ಹಾಕಬೇಕು. ಮೊದಲಿಗೆ ತುಂಬ ಎಳ್ಕೊಳ್ಳೋಕ್ಕೂ ಹೋಗಬೇಡಿ. ಆ ಬೀಡ್ಸ್ ಎಷ್ಟು ಗ್ಯಾಪ್ ಇದೆಯೋ ಅಷ್ಟು ಮಾತ್ರ ಆ ಹೈಟಲ್ಲಿ ಕಂಬಗಳು ಬರಬೇಕು. ಫ್ರೆಂಡ್ಸ್, ಈ ಡಿಸೈನಿಗೆ ನಾವು 400ಇಂದ 550ವರೆಗೂ ಕೂಡ ಚಾರ್ಜನ್ನು ಮಾಡ್ಬೋದು. ನಾವದೇ ಈ ಬೀಡ್ಸನ್ನು ಹಾಕಿದ್ರೆ, ಇನ್ನು ಆಂಟಿಕ್ ಬೀಡ್ಸನ್ನು ಹಾಕಿದ್ರೆ ಇನ್ನೊಂದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. 5 ಕಂಬ ಆದಮೇಲೆ ಒಂದು ಬೀಡ್ಸನ್ನು ಹಾಕಿ ಬಟ್ಟೆಗೆ ಈಗ ಮತ್ತೆ ಆ ಚೈನಿಗೆ 5 ಕಂಬವನ್ನು ಹಾಕಬೇಕು. ನಾಲ್ಕು 5 ಕಂಬ ಆದಮೇಲೆ ಆ ಬೀಡ್ಸಿನ ಚೈನನ್ನು ನಾವು ಎಲ್ಲಿ ಲಾಕ್ ಮಾಡಿದ್ದೀವೋ ಅಲ್ಲಿಗೆ ಲಾಕನ್ನು ಮಾಡಬೇಕು. ಆಮೇಲೆ ಒಂದು ಬೀಡ್ಸನ್ನು ತಗೋಬೇಕು. ಆ ಬೀಡ್ಸನ್ನು ದಾರಕ್ಕೆ ಪೋಣಿಸ್ಕೊಂಡು ಈ ಚೈನಿಗೆ ಲಾಕನ್ನು ಮಾಡಬೇಕು. ಲಾಕ್ ಆದಮೇಲೆ ಮತ್ತೆ 2 ಚೈನು, 2 ಚೈನ್ ಆದಮೇಲೆ ಇನ್ನೊಂದು ಬೀಡ್ಸು ಹಾಕಿ ಇಲ್ಲಿಗೆ ಸಾರಿ 2 ಚೈನ್ ಹಾಕಿದ ಮೇಲೆ ಅದನ್ನು ನಾವು ಲಾಕ್ ಮಾಡ್ಕೊಬೇಕು, ಇಲ್ಲಾಂದರೆ ಫಿನಿಶಿಂಗ್ ಸರಿ ಬರೋದಿಲ್ಲ. ಆಮೇಲೆ ಒಂದು ಬೀಡ್ಸನ್ನು ಹಾಕಿ ಆ ಬೀಡ್ಸನ್ನು ಕೂಡ ಲಾಕ್ ಮಾಡಬೇಕು. ಇಲ್ಲಿಗೆ ಈ ಡಿಸೈನ್ ಮುಗಿಯುತ್ತೆ. ಪೂರ್ತಿ ಆದಮೇಲೆ ಕುಚ್ಚು ಕಟ್ ಆದಮೇಲೆ ಹೇಗೆ ಕಾಣಿಸುತ್ತೆ ಅನ್ನೋ ತೋರಿಸ್ತೀನಿ. ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನಾನೀಗ ಇದನ್ನು ಕುಚ್ಚು ಕಟ್ಟಿದರೆ ಯಾವ ರೀತಿಯಾಗಿ ಕಾಣಿಸುತ್ತೆ ಅನ್ನೋದನ್ನು ತೋರಿಸ್ತೀನಿ. ಇಲ್ಲಿ ನೋಡಿ ಹೀಗೆ ಕಾಣಿಸುತ್ತೆ. ಎಷ್ಟು ಚೆನ್ನಾಗೇ ಕಾಣಿಸ್ತಿದೆ ನೋಡಿರಿ. 400 ರೂಪಾಯಿಂದ 550ವರೆಗೂ ಕೂಡ ಇದಕ್ಕೆ ಚಾರ್ಜ್ ಮಾಡ್ಬೋದು. ಸಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬೈ ಬೈ, ಟೇಕ್ ಕೇರ್, ಶುಭ ದಿನ.